ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ. ಈ ವಿಡಿಯೋ ಯಾರಿಗಪ್ಪ ಅಂದ್ರೆ KCET ಸ್ಟೂಡೆಂಟ್ಸ್ಗೆ, ಅದು ಇಂಜಿನಿಯರಿಂಗ್ ಅವ್ರಿಗೆ, ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ಮಿಸ್ ಮಾಡ್ಕೊಂಡ್ರೆ ನೀವು ತುಂಬಾ ಪಶ್ಚಾತ್ತಾಪ ಪಡ್ತೀರಾ. ಯಾಕಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಟ್ರೂತ್ ನ ರಿವೀಲ್ ಮಾಡ್ತೀನಿ. ಏನಪ್ಪಾ ಅಂದ್ರೆ KCET ಎಕ್ಸಾಮ್ ಬರೆದ್ಬಿಟ್ಟು ಇಂಜಿನಿಯರಿಂಗ್ ತಗೋಬೇಕಂತ ಎಷ್ಟೋ ಜನ ಆಸೆ ಪಡ್ತಾರೆ. ಬಟ್ ಇಂಜಿನಿಯರಿಂಗ್ ತಗೋಣಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ವರ್ಕ್ ನ ಮಾಡ್ಬೇಕು. ಅದು ಯಾವ ಟೈಮಲ್ಲಿ ಮಾಡ್ಬೇಕಂದ್ರೆ ರ್ಯಾಂಕ್ ಬರೋಕ್ಕಿಂತ ಮುಂಚೆನೆ ಮಾಡ್ಬೇಕು. ಎಷ್ಟೋ ಜನ PUC ಮುಗಿದ ತಕ್ಷಣ ಇಂಜಿನಿಯರಿಂಗ್ ತಗೋಬೇಕಂತ ಬಂದ್ಬಿಡ್ತಾರೆ. ಇಂಜಿನಿಯರಿಂಗ್ ಅಲ್ಲಿ ಟ್ರೂತ್ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ 80,000 ಪ್ಲಸ್ ಇಂಜಿನಿಯರ್ಸ್ ಗ್ರಾಜುಯೇಷನ್ ಮುಗಿಸ್ಬಿಟ್ಟು ಔಟ್ ಆಗ್ತಿದ್ದಾರೆ. ಬಟ್ ಅವರಲ್ಲಿ ಜಾಬ್ ಸಿಗ್ತಾ ಇರೋದು ಎಷ್ಟಪ್ಪ ಅಂದ್ರೆ ಕೇವಲ 5 to 10% ಅಷ್ಟೇ. ಕಾಲೇಜಸ್ ಏನ್ ಮಾಡ್ತಿದೆ ಅಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ನ ಅಟ್ರಾಕ್ಟ್ ಮಾಡಕ್ಕೆ ಅವ್ರ ಕಾಲೇಜ್ ವೆಬ್ಸೈಟ್ ಅಲ್ಲಿ ಅವರು 100% ಪ್ಲೇಸ್ಮೆಂಟ್ ಪರ್ಸೆಂಟೇಜ್, 80% ಪ್ಲೇಸ್ಮೆಂಟ್ ರೇಟ್ ಅಂತ ಹಾಕೊಂತಿದ್ದಾರೆ. ಅದ್ ಏನಕ್ಕಪ್ಪ ಹಂಗ ಹಾಕೊಂತಾರೆ ಅಂದ್ರೆ ಸಪೋಸ್ ಒಂದು ಕಂಪನಿ ವಿಸಿಟ್ ಮಾಡುತ್ತಂತ ಅನ್ಕೊಳ್ಳಿ. ಕಂಪನಿ ವಿಸಿಟ್ ಮಾಡಿದಾಗ ಅವರು ಒಂದು ಕಟ್ ಆಫ್ ಅಂತ ಇಟ್ಟಿರ್ತಾರೆ. CGPA ಕಟ್ ಆಫ್ ಅಂತ ಇಟ್ಟಿರ್ತಾರೆ. ಅಂದ್ರೆ ನೀವು ಎಲ್ಲಾ ಸೆಮಿಸ್ಟರ್ ಎಷ್ಟೆಷ್ಟು ಗ್ರೇಡ್ಸ್ ತಗೊಂಡಿದ್ರ ಒಂದು ಅವರೇಜ್ ತೆಗೆದ್ಬಿಟ್ಟು ಅಲ್ಲಿ CGPA ಅಂತ ಇಟ್ಟಿರ್ತಾರೆ. ಸಪೋಸ್ ಒಂದು ಕಂಪನಿ ವಿಸಿಟ್ ಮಾಡಿದಾಗ ಅವ್ರು ಇಷ್ಟು ಕಟ್ ಆಫ್ ಅಂತ CGPA ನ ಹೇಳ್ತಾರೆ. ಆ CGPA ಅಷ್ಟು ಕಟ್ ಆಫ್ ಯಾರಿಗಿರ್ತೋ ಅವ್ರು ಮಾತ್ರ ಪ್ಲೇಸ್ಮೆಂಟ್ಸ್ ಗೆ ಎಲಿಜಿಬಲ್ ಆಗ್ತಾರೆ. ಅವ್ರನ್ನ ಮಾತ್ರ ಕೂರಿಸ್ಬಿಟ್ಟು ಅವ್ರನ್ನ ಎಲ್ಲ ಅವರು ಇಂಟರ್ವ್ಯೂ ಮಾಡ್ಬಿಟ್ಟು ಎಲ್ಲ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಅದರಲ್ಲಿ ಸಪೋಸ್ ಇವಾಗ ಒಂದು 10 ಜನ ಕಟ್ ಆಫ್ ಅಲ್ಲಿ ಪಾಸ್ ಆಗಿದ್ದಾರೆ ಅನ್ಕೊಳ್ಳಿ. 10 ಜನದಲ್ಲಿ 8 ಜನಕ್ಕೆ ಪ್ಲೇಸ್ಮೆಂಟ್ ಆದ್ರು 80% ಅಂತ ತೋರಿಸ್ಬಿಡ್ತಾರೆ. ಪರಿಸ್ಥಿತಿ ಈ ತರ ಇರ್ಬೇಕಾದ್ರೆ PCMC ಮತ್ತೆ PCMB ತಗೊಂಡಿರೋ ಏನ್ ಮಾಡ್ಬೇಕಂತ ಒಂದು ಹೇಳ್ತೀನಿ ನೋಡಿ. PCMB ತಗೊಂಡಿರೋ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಕಂಪ್ಲೀಟ್ ಆಗಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಇಂಜಿನಿಯರಿಂಗ್ ತಗೊಳ್ಳಿ. ನಾನು ಇದರಲ್ಲಿ ಸರ್ವೈವ್ ಆಗ್ತೀನಿ, ನಾನು ಇದರಲ್ಲಿ ಏನೋ ಒಂದು ಮಾಡ್ಬಿಟ್ಟು ಜಾಬ್ ತಗೊಂತೀನಿ ಅಂತ ಖಂಡಿತ ಮಾಡ್ತೀನಿ ಅಂತ ನಿಮ್ಗೆ ಮನಸ್ಸಲ್ಲಿ ಇದ್ದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ PCMB ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ನ ತಗೊಳ್ಳಿ. ಇಲ್ಲಾಂದ್ರೆ ತಗೊಳಕ್ ಹೋಗ್ಬೇಡಿ. ತಗೊಂಡ್ರು ಕೂಡ ನಿಮ್ ಲೈಫ್ ಸ್ಪಾಯಿಲ್ ಮಾಡ್ಕೊಳೋದ್ರು ಖಂಡಿತಾನೆ. 4 ಇಯರ್ಸ್ ನೀವು ಟೈಮ್ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ನೀವು ಪಾಸ್ ಮಾಡ್ಕೊಂಡ್ರು ವೇಸ್ಟ್. ನಿಮ್ಗೆ ನೀವ್ ಎಷ್ಟು ಕಲ್ತಿದ್ರ ಅನ್ನೋದನ್ನ ನೀವು ಎಕ್ಸ್ಪೋಸ್ ಮಾಡ್ಕೊಂಡು ನೀವು ಜಾಬ್ ನ ಅಟ್ರಾಕ್ಟ್ ಮಾಡ್ಕೋಬಹುದು ಹೊರತು ಕಾಲೇಜಲ್ಲಿ ಸುಮ್ನೆ ನಾನು ಓದ್ಕೊಂಡು CGPA ಇಟ್ಕೊಂಡು ಎಲ್ಲಾ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಕೊಂಡಿದ್ರು ಕೂಡ ನಿಮ್ಗೆ ಜಾಬ್ ಸಿಗೋದು ಕಷ್ಟ ಆಗಿದೆ. ಎಷ್ಟೋ ಜನ ಇವಾಗ ಏನಪ್ಪಾ ಮಾಡ್ತಿದಾರೆ ಅಂದ್ರೆ ಅವ್ರು ಮಾಡಿರೋದ್ನ ಅವ್ರು ಎಕ್ಸ್ಪೋಸ್ ಮಾಡ್ಕೊಂಡು ಕಂಪನೀಸ್ಗೆ ಅಟ್ರಾಕ್ಟ್ ಮಾಡ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಪ್ಲೇಸ್ಮೆಂಟ್ ನ ಕ್ಯಾಚ್ ಮಾಡ್ಕೊಂತಿದ್ದಾರೆ. ಆ ತರ ನಿಮ್ಗೆ ಕೆಪಾಸಿಟಿ ಇದ್ರೆ ಮಾತ್ರ ತಗೊಳ್ಳಿ PCMB ಸ್ಟೂಡೆಂಟ್ಸ್ ದಯವಿಟ್ಟು. ಮೆಜಾರಿಟಿ ಚಾಯ್ಸಸ್ ನಿಮ್ಗೆ ಇರೋದು PCMB ಸ್ಟೂಡೆಂಟ್ಸ್ಗೆ. ಆಸ್ ಎ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಾನು PCMB ಇಂದನೇ ಬಂದಿರೋದು. ನನ್ಗೆ ಇಂಟ್ರೆಸ್ಟ್ ಇರೋದಕ್ಕೆ ನಾನು ತಗೊಂಡು ನಾನು ರಘು ಟೆಕ್ ಹಬ್ ಅಂತ ವೆಬ್ಸೈಟ್ ನ ಬಿಲ್ಡ್ ಮಾಡಿದೀನಿ. ಈ ವೆಬ್ಸೈಟ್ ಅಲ್ಲಿ ಏನಪ್ಪಾ ಅಂದ್ರೆ CET ಸ್ಟೂಡೆಂಟ್ಗೆ ಈ ತರ ಕನ್ಫ್ಯೂಸ್ ಆಗೋದನ್ನ ನಾನು ಅವಾಯ್ಡ್ ಮಾಡ್ಬೇಕು, ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಕಂಪ್ಲೀಟ್ಲಿ ಫ್ರೀ ಆಗಿ ನಾನು CET ಸ್ಟೂಡೆಂಟ್ಗೆ, ಇದು ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ಗೆ ನಾನು ಇದನ್ನ ಬಿಲ್ಡ್ ಮಾಡಿರೋದು. ಇದರಲ್ಲಿ KCET ರ್ಯಾಂಕ್ ಪ್ರೆಡಿಕ್ಟರ್ ಮತ್ತೆ ಕಾಲೇಜ್ ಪ್ರೆಡಿಕ್ಟರ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಾನೇನಪ್ಪಾ ಹೇಳ್ತಿದ್ದೆ, PCMB ತಗೊಂಡಿರೋರು ದಯವಿಟ್ಟು ಹೋಗ್ಬಿಡಿ. ಅವಾಗ ಹೇಳ್ದಂಗೆ PCMB ತಗೊಂಡಿರೋರು ನರ್ಸಿಂಗು, BSc ಅಗ್ರಿಕಲ್ಚರು ಯಾವ್ದೋ ಆ ಕಡೆನೇ ಹೋಗ್ಬಿಡಿ. ಯಾಕಂದ್ರೆ ಅದ್ರಲ್ಲಾದ್ರೂ ನಿಮ್ಗೆ ಚಾನ್ಸಸ್ ಸಿಗುತ್ತೆ ಜಾಬ್. ಬಟ್ ಇಂಜಿನಿಯರಿಂಗ್ ಅಲ್ಲೇ ನಿನ್ಗೆ ಒಳ್ಳೆ ಸ್ಯಾಲರಿ ಜಾಬ್ ತಗೋಬೇಕಂದ್ರೆ ನಿನ್ ಎಫರ್ಟ್ 100% ಇರ್ಬೇಕು. ಅರ್ಥ ಆಯ್ತಾ? PCMC ತಗೊಂಡಿರೋರು ನಿಮ್ಗೆ ಇಷ್ಟ ಬಂದಿರೋ ತಗೊಳ್ಳಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾಲೇಜ್ ನ ಹೇಗ್ ಚೂಸ್ ಮಾಡ್ಬೇಕು. ಎಷ್ಟೋ ಜನ ಕಾಲೇಜ್ ಚೂಸ್ ಮಾಡೋದು ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಮತ್ತೆ ಕಾಲೇಜ್ ತಗೊಂಡಾಗ ಅವರು ನಾನು ಇದು ಯಾಕೆ ಕಾಲೇಜ್ ತಗೊಂಡೆ, ಸುಮ್ನೆ ಬೇರೆ ಕಾಲೇಜ್ ಸಿಕ್ತಿತ್ತು, ನನ್ಗೆ ಒಳ್ಳೆ ರ್ಯಾಂಕ್ ಬಂದಿತ್ತು, ಸುಮ್ನೆ ಈ ಕಾಲೇಜ್ ತಗೊಂಡ ತುಂಬಾ ಪಶ್ಚಾತ್ತಾಪ ಪಡ್ದೆ. ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ನಾನು ತುಂಬಾ ಜನ ಅದೇ ತರ ನೋಡಿದೀನಿ. ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಲೇಜ್ ನ ಹೇಗ್ ಚೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಕಂಪ್ಲೀಟ್ಲಿ ಹೇಳ್ತೀನಿ. ಫಸ್ಟ್ ನಿಮ್ ನೀಡ್ಸ್ ನೋಡ್ಕೊಳ್ಳಿ. ನಿಮ್ಗೆ ಯಾವ ಕೋರ್ಸ್ ಬೇಕು ಅನ್ನೋದನ್ನ ನೀವು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ಕೋರ್ಸ್ ನ ಐಡೆಂಟಿಫೈ ಮಾಡ್ಕೊಂಡು ನಿಮ್ಗೆ ಯಾವ ಕಾಲೇಜಲ್ಲಾದ್ರೂ ನಿಮ್ಗೆ ಒಂದೇ ಇಂಜಿನಿಯರಿಂಗ್ ಕೊಡ್ತಾರೆ. ಅವ್ರ ಸ್ಕಿಲ್ಸ್ ಏನ್ ಹೇಳ್ಕೊಡಲ್ಲ, ಒಂದೇ ಪಾಠ ಹೇಳ್ತಾರೆ, ಎಲ್ಲ ಇರ್ತವೆ. ದಯವಿಟ್ಟು ನೀವೇನ್ ಮಾಡ್ಬೇಕಂದ್ರೆ ನೀವು ಕಾಲೇಜ್ ನೀಡ್ಸ್ ನೋಡ್ಕೊಳ್ಳಿ. ನಿಮ್ಗೆ ಹಾಸ್ಟೆಲ್ ಹತ್ರ ಇರೋದನ್ನ ನೋಡ್ಕೊಳ್ಳಿ. ಹಾಸ್ಟೆಲ್ ಸಪೋಸ್ ಎಷ್ಟೋ ಜನ ಗೌರ್ಮೆಂಟ್ ಹಾಸ್ಟೆಲ್ ಹುಡುಕ್ತಾರೆ. ಗೌರ್ಮೆಂಟ್ ಹಾಸ್ಟೆಲ್ ಎಲ್ಲಿ ಯಾವ್ದು ಹತ್ರ ಇದೆ, ಯಾವ್ದು ಕಾಲೇಜ್ಗೆ ಅಂತ ಅದು ಹುಡ್ಕೊಳ್ಳಿ. ನಿಮ್ಗೆ ಕಾಲೇಜ್ ಪರ್ಸೆಂಟೇಜ್ ನೋಡ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಕಾಲೇಜಲ್ಲಿ ಅಡ್ಮಿಷನ್ ತಗೊಳಕ್ ಹೋಗ್ಬೇಡಿ. ಮತ್ತೆ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ 2 ಟೈಪ್ಸ್ ಆಫ್ ಕಾಲೇಜಸ್ ಬರ್ತವೆ. ಯಾವ್ಯಾವಪ್ಪ ಅಂದ್ರೆ ಆಟೋನಮಸ್ ಮತ್ತೆ VTU ಅಂತ ಬರುತ್ತೆ. ಆಟೋನಮಸ್ ಅಂದ್ರೆ ಏನು, VTU ಅಂದ್ರೆ ನೀವು ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ನೀವು ಕಾಲೇಜ್ ನ ಚೂಸ್ ಮಾಡ್ಕೋಬೇಕು. ಇದರಲ್ಲಿ ಏನೇನಾಗುತ್ತೆ ಅಂತ ತುಂಬಾ ವೇರಿಯೇಷನ್ಸ್ ಆಗುತ್ತೆ. ಎರಡು ಟೈಪ್ ಅಲ್ಲಿ ತುಂಬಾ ವೇರಿಯೇಷನ್ ಆಗುತ್ತೆ. ಎಷ್ಟೋ ಜನ ಸುಮ್ನೆ ನಾನು ಆ ಕಾಲೇಜ್ ಹೋಗ್ಬೇಕಿತ್ತು, ಆ ಟೈಪ್ ಆಫ್ ಕಾಲೇಜ್ ಹೋಗ್ಬೇಕಿತ್ತು, ಈ ಟೈಪ್ ಆಫ್ ಕಾಲೇಜ್ ಹೋಗ್ಬೇಕಂತ ಆಫ್ಟರ್ ಅಡ್ಮಿಷನ್ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತುಂಬಾ ಎಡ್ಕೊಂತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆಟೋನಮಸ್ ಅಂದ್ರೆ ಏನು, VTU ಅಂದ್ರೆ ಏನು, ಅದ್ರ ತಗೊಂಡ್ರೆ ಏನ್ ಅಡ್ವಾಂಟೇಜ್ ಏನ್ ಡಿಸ್ಅಡ್ವಾಂಟೇಜ್ ಅಂತ ಕೇರ್ಫುಲ್ ಆಗಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇವಾಗಲೇ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಟ್ ಮಾಡ್ತಾರೆ. ಅಂಡ್ ನಿಮ್ ಕನ್ಫ್ಯೂಷನ್ ಇರುವ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಸಿಗೋಣ.